ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಕ್ರಿಸ್ಪಿಯಾದ ಹಾಗೂ ಮೆದುವಾದ ಪೂರಿ, ಎರಡು ಟೈಪ್ ಪೂರಿ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ರವೆಯನ್ನು ನೆನೆ ಹಾಕಿದ್ದೀನಿ. ಹಾಫ್ ಆನ್ ಅವರ್ ನೆನೆ ಹಾಕಬೇಕು. ಬಾಂಬೆ ರವೆ ಅಂತ ಕರಿತೀವಲ್ಲ ಅದನ್ನು. ಈ ಕಡೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸಮ ಪ್ರಮಾಣದಲ್ಲಿ ಜರಡಿ ಇಟ್ಕೊಂಡಿದ್ದೀನಿ. ಈಗ ಅರ್ಧ ಗಂಟೆ ನೆನೆದಂತಹ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಫ್ ಆನ್ ಅವರ್ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಹಾಗೆ ಮುಚ್ಚಿಟ್ಬಿಡಬೇಕು. ಈ ಕಡೆ ಸಾಗು ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೆ ಪರ್ಫೆಕ್ಟ್ ಮ್ಯಾಚ್ ಇದು. ನೋಡ್ತಾ ಇರ್ಬೋದು. ಎಣ್ಣೆ ಕಾಯಲಿಕ್ಕಿಟ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಅರಿಶಿನ ಪುಡಿ, ಹಸಿ ಮೆಣಸಿನಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಇಟ್ಟರೆ ಸಾಕು. ಕುದಿ ಬರೋ ಅವಶ್ಯಕತೆ ಇಲ್ಲ, ಬಟ್ ಕುದಿಸ್ಕೊಳ್ತಾ ಇದ್ದೇನೆ. ಈ ಕಡೆ ಹುರಿಗಡಲೆ ಪೌಡರನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಬೆಲ್ಲವನ್ನಾದರೂ ಹಾಕೊಳ್ಳಿ ಅಥವಾ ಸಕ್ಕರೆ ಏನಾದರೂ ಹಾಕ್ಕೊಳ್ಬೇಕು. ಸ್ವೀಟ್ ಆಗಿರಬೇಕಿದು. ಪೂರಿ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು. ಹಿಟ್ಟು ನೆನೆದಿದೆ. ಇವಾಗ ಹಾಫ್ ಆನ್ ಅವರ್ ಆಗಿದೆ. ಹಿಟ್ಟು ಈ ಹದಕ್ಕೆ ಬಂದಾದಮೇಲೆ ಇಷ್ಟು ಗಾತ್ರದ ಹುರುಳಿಯನ್ನು ತೆಗೆದುಕೊಂಡು ಹುರುಳಿಟ್ಟಿಸ್ಬೇಕು. ಇವಾಗ ಹುರಿಗಡಲೆ ಪೌಡರನ್ನು ಮಾಡಿ ಸಾಗು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಪೌಡರನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ನೀರನ್ನು ಏನು ನಾವು ಒಗ್ಗರಣೆ ಕೊಟ್ಕೊಂಡ್ಬಂದಿರ್ತೀವಲ್ವ, ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಷ್ಟಾದರೆ ಸಾಗು ರೆಡಿ. ಈ ಕಡೆ ಪೂರಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಪೂರಿ. ಇಲ್ಲ ನಮಗೆ ಸ್ವಲ್ಪ ಪೂರಿ ಉಬ್ಬಿ ಬರಬೇಕು ಅಂದರೆ ದಪ್ಪನಾಗಿ ಲಟ್ಟಿಸ್ಕೋಬೇಕು. ದಿಪ್ಪಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬಿ ಬರುತ್ತೆ. ನೋಡ್ತಾ ಇರ್ಬೋದು. ತಾನೇ ಎಷ್ಟು ನೀಟಾಗಿ ಉಬ್ಕೊಳ್ತಾ ಇದೆ ನೋಡಿ. ಕ್ರಿಸ್ಪಿ ಬೇಕಂದರೆ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಇಲ್ಲ ಪೂರಿ ದಪ್ಪಾಗಿ ನಮಗೆ ಉಬ್ಬಿ ಬರಬೇಕು ಪುಲ್ಕ ಥರ ಅಂದರೆ ನೀಟಾಗಿ ದಪ್ಪನಾಗೆ ಲಟ್ಟಿಸ್ಕೊಂಡು ಕರೆದ್ರೆ ತಾನೇ ಉಬ್ಕೊಂಡು ಬರುತ್ತೆ ಅದು. ನೋಡ್ತಾ ಇರ್ಬೋದು. ಫುಲ್ ಉಬ್ಕೊಂಡು ನೋಡಿ ಪೂರಿ. ಈ ಥರ ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ ಪೂರಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಕ್ವಿಕ್ಕಾಗಿ. ಸಾಗು ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಆಲೂ ಬಾಜಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಅದು. ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.